ಎಲ್ಲರಿಗೂ ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಈ ವರ್ಷದ ಆಷಾಢ ಹುಣ್ಣಿಮೆ ಅಥವಾ ಗುರು ಪೂರ್ಣಿಮೆಯ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವ ದಿನ ಬಂದಿದೆ, ಅದರ ಮಹತ್ವ, ಆಚರಣೆ ಹೇಗೆ, ಇದೆಲ್ಲ ತಿಳ್ಕೊಳ್ಳೋಣ. ಆ ದಿನ ಗುರು ಪೂರ್ಣಿಮೆಯ ದಿನದಂದು ನಮ್ಮ ಜೀವನದ ಗುರುಗಳಿಗೆ ನಾವು ಗೌರವ ಸಲ್ಲಿಸ್ಬೋದು. ಅಂದರೆ ದೈವಿಕ ಗುರು ಆಗಿರ್ಬೋದು, ಗುರು ರಾಘವೇಂದ್ರರಾಗ್ಬೋದು, ತಾಯಿ ಕೂಡ ಗುರು. ಈ ಥರ ನಮ್ಮ ಜೀವನದಲ್ಲಿ ಯಾರ್ಯಾರು ನಮಗೆ ಮುಂದುವರಿಯೋದಕ್ಕೆ ಅವಕಾಶ ಸಿಕ್ಕಿರುತ್ತೆ ಅವರೆಲ್ಲರಿಗೂ ಕೂಡ ಸಲ್ಲಿಸುವಂಥದ್ದು. ಏನೇನು ಹೇಳುತ್ತೆ ಅದರ ವಿಚಾರ ಅಂತ ನೋಡೋದಾದರೆ, ಅದು ಯಾವ ದಿನ ಬಂದಿದೆ? ಮೊದಲನೇದಾಗಿ 29 ಜುಲೈ 2026 ಬುಧವಾರ ಬಂದಿದೆ. ಇನ್ನು ಗುರು ಪೂರ್ಣಿಮಾ ಅಥವಾ ಹುಣ್ಣಿಮೆ ಅನ್ನೋದು ಈ ವರ್ಷ ಆಷಾಢ ಮಾಸದಲ್ಲಿ ಆ ದಿನ ಬಂದಿದೆ. ಹಿಂದೂಗಳು ಕೂಡ ಅದೇ ರೀತಿ ಬೌದ್ಧರು ಕೂಡ ಗುರುವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಯಾವ್ಯಾವ ರೀತಿ? ಬಹುತೇಕ ಎಲ್ಲರೂ ಕೂಡ ಗುರುಗಳ ಜೊತೆಗೆ ಗುರುಗಳನ್ನು ನಂಬಿ ಗುರಿ ಇಟ್ಕೊಂಡು ಮುಂದುವರೆದಿರ್ತೀವಿ. ಹಂಗಾಗಿ ಜೀವನದಲ್ಲಿ ಗುರುಗಳು ನಮ್ಮ ಅವಿಭಾಜ್ಯ ಅಂಗ, ಒಬ್ಬರಾಗಿರ್ತಾರೆ ನಮ್ಮ ಜೀವನದಲ್ಲಿ. ಹಂಗಾಗಿ ಅದರ ಪ್ರಾಮುಖ್ಯತೆಯನ್ನು ನಾವು ಅರ್ಥಕೊಂಡು ಅವ್ರಿಗೆ ಇವತ್ತು ಆ ದಿನದಂದು ಕೃತಜ್ಞತೆಯನ್ನು ಸಲ್ಲಿಸ್ಬೋದು. ಜೊತೆಗೆ ವಿದ್ವಾಂಸರನ್ನು ಕೂಡ ನಾವು ಸ್ಮರಿಸುವ ಮೂಲಕ ಆಚರಣೆ ಮಾಡ್ಬೋದು. ಇನ್ನೊಂದೆಡೆ ನೋಡೋದಾದ್ರೆ, ಇನ್ನೊಂದು ಕಡೆ ಬೌದ್ಧರು ಕೂಡ ಸಾಂಪ್ರದಾಯಿಕವಾಗಿ ಇದನ್ನ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಯಾಕೆಂದರೆ ಗೌತಮ ಬುದ್ಧ ಪ್ರಪ್ರಥಮವಾಗಿ ಮೊದಲ ಬಾರಿಗೆ ಧರ್ಮದ ಉಪದೇಶ ಮಾಡ್ತಾರೆ. ಎಲ್ಲಿ? ಸಾರನಾಥದಲ್ಲಿ ಪ್ರಪ್ರಥಮವಾಗಿ ಧರ್ಮದ ಉಪದೇಶ ಮಾಡ್ತಾರೆ. ಹಂಗಾಗಿ ಅದರ ಅಂಗವಾಗಿ ಅದರ ಪ್ರಯುಕ್ತ ಆ ರೀತಿ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಇನ್ನೂ ಹೆಚ್ಚಿನದಾಗಿ ನೋಡೋದಾದರೆ, ಯೋಗ ಸಂಪ್ರದಾಯದಲ್ಲಿ ನೋಡೋದಾದರೆ, ಶಿವ ಪರಮಾತ್ಮ ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನೆಲ್ಲ ಧಾರೆ ಎರೆದ್ರಂತೆ. ಹಂಗಾಗಿ ಅವರು ಕೂಡ ಪ್ರಥಮ ಗುರು ಅನ್ನೋ ರೀತಿ ಯೋಗದಲ್ಲಿ ಆಚರಣೆ ಮಾಡ್ತಾರೆ. ಇನ್ನು ಹೆಚ್ಚಿನದಾಗಿ ನಾವು ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳು, ಅವರ ಜನ್ಮದಿನ. ಹಂಗಾಗಿ ಅದರ ಅಂಗವಾಗಿ ಗೊತ್ತಿದೆ ನಮಗೆ, ವೇದವ್ಯಾಸ ಮಹರ್ಷಿಗಳು ಮಹಾಭಾರತ ಒಂದು ಪುರಾಣವನ್ನು ಕೊಟ್ಟರು, ನಮಗೆ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ರು, ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿದ್ರು. ಜೀವನದಲ್ಲಿ ಏನೇನು ಆಗೋಗುತ್ತೆ ಇದೆಲ್ಲ ಕೂಡ ತಿಳ್ಕೊಬೋದು. ಎಷ್ಟೊಂದು ಫಿಲ್ಮು ಸೀರಿಯಲ್ ನೋಡೋ ಬದಲು ಮಹಾಭಾರತ, ರಾಮಾಯಣ ಅಂತ ತಿಳ್ಕೊಂಡ್ರೆ ಹೆಚ್ಚಿನ ವಿಚಾರ ಸಿಗುತ್ತೆ. ಅಂತ ಮಹಾಭಾರತವನ್ನು ನೀಡಿದಂಥವರು ವೇದವ್ಯಾಸ ಮಹರ್ಷಿಗಳು. ಹಾಗಾಗಿ ಅದರ ವಿಚಾರದಲ್ಲೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ತಾ ನಾವು ಆಚರಣೆ ಮಾಡ್ತೀವಿ. ಇನ್ನು ಗುರು ಪೂರ್ಣಿಮೆಯ ಬಗ್ಗೆ ಸೂತ್ರದ ಮೂಲಕ, ಅರ್ಥದ ಮೂಲಕ ನೋಡೋದಾದರೆ, ನಾವು ಏನು ಗುರು ಅನ್ನುವ ಶಬ್ದ ಏನು ಹೇಳುತ್ತೆ? ಗು ಮತ್ತು ರು ಅನ್ನೋದು ಯಾವುದು? ಸಂಸ್ಕೃತದ ಮೂಲ ಪದ. ಗು ಅಂದರೆ ಏನು ಹೇಳುತ್ತೆ? ಅಂಧಕಾರ ಅಥವಾ ಅಜ್ಞಾನ ಅಂತ ಹೇಳುತ್ತೆ. ಗು ಅಂದರೆ ಅಂಧಕಾರ, ಅಜ್ಞಾನ, ಕತ್ತಲು, ಹಿಂಗೆ. ಇನ್ನು ರು ಅಂದರೆ ಅದನ್ನ ದೂರ ಮಾಡೋದು. ಅದಕ್ಕೆ ಒಟ್ಟಾಗಿ ಏನು ಹೇಳ್ತೀವಿ? ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು, ಕತ್ತಲೆಯನ್ನು ದೂರ ಮಾಡುವವರು ಅಂತಂದೇಳಿ. ಯಾರ್ಯಾರು ನಮ್ಮ ಜೀವನದಲ್ಲಿ ನಮ್ಮ ಕತ್ಲಾಗಿರುತ್ತೆ, ನಮ್ಮ ಜೀವನದಲ್ಲಿ ಕತ್ಲು ಅನ್ನೋದನ್ನ ಯಾರ್ಯಾರು ದೂರ ಮಾಡಿರ್ತಾರೆ, ಯಾರು ತಾಯಿ ಆಗಿರ್ಬೋದು, ಅದೇ ರೀತಿ ನಮ್ಮ ಇನ್ನು ಶಾಲೆಯ ಗುರುಗಳಾಗಿರ್ಬೋದು, ಅಥವಾ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ತೀವಿ, ಅದರಿಂದ ನಮಗೆ ಪರಿಹಾರ ಸಿಕ್ಕಿರ್ಬೋದು, ಗುರು ರಾಘವೇಂದ್ರರಾಗಿರ್ಬೋದು, ನಾವು ನಂಬಿರುವ ದೇವರು. ಈ ಥರ ಅದನ್ನು ಆ ದಿನ ನೋಡಿ ಆಚರಣೆಯನ್ನು ಕೂಡ ಮಾಡ್ಬೋದು ಮನೆಯಲ್ಲಿ. ಸಂಜೆ 8 ಗಂಟೆಗೆ ಆ ದಿನ ತಿಥಿ ಎಂಡಾಗುತ್ತೆ. ಹಂಗಾಗಿ ಅಲ್ಲಿವರೆಗೂ ಕೂಡ ಆಚರಣೆಯನ್ನು ಮಾಡ್ಬೋದು. ಸಂಜೆ ಗೋಧೂಳಿಯ ಸಮಯದಲ್ಲಿ, ಗೋಧೂಳಿಯ ಸಮಯ ಅಂದರೆ ನಿಮಗೆ ಗೊತ್ತಿದೆ, 5:30ಯಿಂದ 6:30 ಈ ಥರ ಸಂದರ್ಭದಲ್ಲಿ ಮನೆಯಲ್ಲಿ ನಾವು ನಂಬಿರುವ ದೇವರಿಗೆ ಸ್ವಚ್ಛತೆಯನ್ನು ಮಾಡಿ ಪೂಜೆಯನ್ನು ಕೂಡ ಸಲ್ಲಿಸ್ಬೋದು. ಇದೇ ರೀತಿ ಗುರುಗಳ ಬಗ್ಗೆ, ದೇವರ ಬಗ್ಗೆ ಹೆಚ್ಚಿನ ರೀತಿ ತಿಳ್ಕೊಳ್ತಾ ನಾವು ಮುಂದುವರಿತಾ ಹೋಗೋಣ. ಇನ್ನು ಕನ್ನಡ ವಿಚಾರಗಳಿಗಾಗಿ ನನ್ನ ಚಾನಲ್ನ KRS ಮಾಸ್ಟರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ದೇವರ ಕೃಪೆ ಎಲ್ಲರ ಮೇಲಿರಲಿ. ಶುಭವಾಗಲಿ. ಧನ್ಯವಾದಗಳು.